ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಇವತ್ತು ಕೂಡ ಗದ್ದಲ ಗಲಾಟೆ ಪ್ರತಿಭಟನೆಗಳು ಕೂಡ ಹೆಚ್ಚಾಗಿತ್ತು. ಅದರಲ್ಲೂ ಇವತ್ತು 49 ಸಂಸದರನ್ನ ಏಕಾಏಕಿ ಅಮಾನತು ಮಾಡಲಾಗಿದೆ. ತಾನೇ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲೆಲ್ಲವೂ ಕೂಡ ಸೇರಿ ಸುಮಾರು 92 ಮಂದಿಯನ್ನ ಅಮಾನತು ಮಾಡಲಾಗಿತ್ತು. ಇವತ್ತು ಮತ್ತೆ 49 ಸದಸ್ಯರನ್ನ ಅಮಾನತು ಮಾಡಿದ್ದಾರೆ. ಅದೆಲ್ಲವೂ ಕೂಡ ವಿಪಕ್ಷ ನಾಯಕರ ಸದಸ್ಯರು ಅನ್ನೋದು ವಿಶೇಷ. ಇದರ ಜೊತೆಗೆ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ವಿಪಕ್ಷಗಳು ಇವತ್ತು ಸ್ಪೀಕರ್ ಹಾಗೂ ನೇರವಾಗಿ ರಾಜ್ಯಸಭೆಯ ಚೇರ್ಮನ್ ಕೂಡ ಆಗಿರುವಂಥ ಉಪರಾಷ್ಟ್ರಪತಿಗಳ ವಿರುದ್ಧವೂ ಕೂಡ ಪ್ರತಿಭಟನೆ ಮಾಡಿದ್ರು. ಸಂಸತ್ನ ಹೊರಭಾಗದಲ್ಲಿ ಗಾಂಧಿ ಪ್ರತಿಮೆಯ ಮುಂದೆ ವಿಪಕ್ಷಗಳೆಲ್ಲರೂ ಸೇರಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ರು. ಒಟ್ಟಾರೆ ಇವತ್ತಿನ ಸಂಸತ್ ಅಕ್ಷರಶಃ ರಣರಂಗವಾಗಿತ್ತು. ये मर्यादा है आपकी। माननीय प्रधानमंत्री जी का फोटो लाया है, ये बहुत ही खंडनार्ह है सर। ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ 141 ಸಂಸದರು ಲೋಕಸಭೆ ಮತ್ತು ರಾಜ್ಯಸಭೆಯಿಂದ ಅಮಾನತಾಗಿದ್ದಾರೆ. ದೇಶದ ಇತಿಹಾಸದಲ್ಲೇ ಹಿಂದೆಂದೂ ಇಷ್ಟು ಸಂಸದರು ಅಮಾನತಾದ ಉದಾಹರಣೆಗಳಿಲ್ಲ. ಲೋಕಸಭೆ ಕಲಾಪದಲ್ಲಿ ಭದ್ರತಾ ಲೋಪ ಪ್ರಕರಣವನ್ನೇ ವಿಪಕ್ಷ ನಾಯಕರು ಅಸ್ತ್ರ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಹಾಗೂ ಇತರೆ ಪಕ್ಷದ ಸಂಸದರು ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲೂ ಇದೇ ವಿಷಯವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಈ ಮಧ್ಯೆ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಸಂಸದರ ವಿರುದ್ಧ ಅಮಾನತು ಅಸ್ತ್ರ ಹೂಡಿತು. ಈವರೆಗೂ ಉಭಯ ಸದನಗಳಲ್ಲಿ 141 ಸಂಸದರನ್ನ ಅಮಾನತು ಮಾಡಲಾಗಿದೆ. ಲೋಕಸಭೆಯಲ್ಲಿ ಕಲಾಪದ ನಡುವೆ ಪ್ರತಿಭಟನೆ ಮಾಡಿದ್ದಕ್ಕೆ ಇಂದು ಒಂದೇ ದಿನ 49 ಸಂಸದರು ಅಮಾನತಾಗಿದ್ದಾರೆ. ಮನೀಶ್ ತಿವಾರಿ, ಡಿಂಪಲ್ ಯಾದವ್, ಸುಪ್ರಿಯಾ ಸುಳೆ, ಡ್ಯಾನಿಶ್ ಅಲಿ, ಕಾರ್ತಿ ಚಿದಂಬರಂ, ಶಶಿ ತರೂರ್, ಫಾರೂಕ್ ಅಬ್ದುಲ್ಲಾ ಸೇರಿ 49 ಸಂಸದರು ಚಳಿಗಾಲದ ಅಧಿವೇಶನ ಮುಗಿಯುವವರೆಗೂ ಅಮಾನತಾಗಿದ್ದಾರೆ. ಸಾವಿರದ 1989ರಲ್ಲಿ 63 ಸಂಸದರನ್ನ ಅಮಾನತು ಮಾಡಲಾಗಿತ್ತು. ಆಗ ವಿಪಕ್ಷಗಳ ಸಂಸದರು ಅದನ್ನ ವಿರೋಧಿಸಿ ಸಾಮೂಹಿಕ ರಾಜೀನಾಮೆ ನೀಡಿದರು. 1989ರ ಬಳಿಕ ಈ ಬಾರಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸಂಸದರ ಅಮಾನತು ಮಾಡಲಾಗಿದೆ. ಹಿಂದಿನ ಅಮಾನತು ಪ್ರಕರಣಗಳನ್ನ ನೋಡೋದಾದ್ರೆ 1989ರ ಮಾರ್ಚ್ 15ರಂದು 63 ಸಂಸದರು ಅಮಾನತು ಮಾಡಲಾಗಿತ್ತು. ಇಂದಿರಾ ಗಾಂಧಿ ಹತ್ಯೆ ಸಂಬಂಧ ಪ್ರತಿಭಟಿಸಿದ್ದಕ್ಕಾಗಿ ಸಂಸದರನ್ನ ಅಮಾನತು ಮಾಡಲಾಗಿತ್ತು. 2015 ಆಗಸ್ಟ್ 24ರಂದು 25 ಕಾಂಗ್ರೆಸ್ ಸಂಸದರು ಅಮಾನತು ಮಾಡಲಾಗಿತ್ತು. ಲಲಿತ್ ಮೋದಿಗೆ ಸುಷ್ಮಾ ಸ್ವರಾಜ್ ಸಹಾಯ ಮಾಡಿದ ಆರೋಪದ ಮೇಲೆ ಸುಷ್ಮಾ ಸ್ವರಾಜ್ ರಾಜೀನಾಮೆಗೆ ಆಗ್ರಹಿಸಿ ಗದ್ದಲ ಮಾಡಿದ್ದಕ್ಕೆ 2019 ಜನವರಿ 2ರಂದು 24 ಎಐಎಡಿಎಂಕೆ ಸಂಸದರು ಕಾವೇರಿ ವಿಚಾರವಾಗಿ ಪ್ರತಿಭಟಿಸಿದ್ದಕ್ಕಾಗಿ ಅಮಾನತು ಮಾಡಲಾಗಿತ್ತು. ಇನ್ನು 2019 ಜನವರಿ 4ರಂದು 21 ಎಐಎಡಿಎಂಕೆ ಟಿಡಿಪಿ ಸಂಸದರು ಅಮಾನತಾಗಿದ್ದರು. ಕಾವೇರಿ ವಿಚಾರ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನಕ್ಕಾಗಿ ಪ್ರತಿಭಟಿಸಿದ್ದಕ್ಕಾಗಿ ಅಮಾನತು ಮಾಡಲಾಗಿತ್ತು. ಸಂಸತ್ತಿನ ಇತಿಹಾಸದಲ್ಲಿ ಒಂದು ಸೆಷನ್ನಲ್ಲಿ ಇಷ್ಟೊಂದು ಜನರನ್ನ ಅಮಾನತು ಮಾಡಿದ್ದಂಥ ನಿದರ್ಶನ ಇಲ್ಲ. ಈ 141 ಆದರೆ ಇದೇನು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಕರಿಬೇಕಾ? ಹಾಗಾದರೆ ಏನಿದು ಸರ್ವಾಧಿಕಾರದಲ್ಲೂ ಕೂಡ ಹಿಂಗೆ ಮಾಡಲ್ಲ. ಈ ಸರ್ಕಾರದ ಕ್ರಮ ಇದೆಯಲ್ಲ, ಇದನ್ನು ತೀವ್ರವಾಗಿ ಖಂಡಿಸ್ತೇನೆ ನಾನು. ಸಂಸದರ ಅಮಾನತಿಗೆ ಕಾಂಗ್ರೆಸ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿತು. ಸಂಸತ್ ಆವರಣದ ಗಾಂಧಿ ಪ್ರತಿಮೆ ಬಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಸೇರಿ ಹಲವು ನಾಯಕರು ಮೋದಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು. ಬಿಜೆಪಿ ವಿರುದ್ಧ ಕಿಡಿಕಾರಿದ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಭದ್ರತಾ ಲೋಪದ ಬಗ್ಗೆ ಪ್ರಶ್ನೆ ಮಾಡಿ ಪ್ರತಿಭಟನೆ ಮಾಡಿದ್ದಕ್ಕೆ ಅಮಾನತು ಮಾಡಿದ್ದಾರೆ ಅಂತ ಗರಂ ಮಾತು. Has been violated by the Home Minister not coming to the House to talk about what he's been telling the media outside, and secondly to initiate a discussion, which would have been the right thing to do, neither of which has happened. Then when opposition protested that, demanding it, they were suspended. ಇತ್ತ ಸಮಾಜವಾದಿ ಪಕ್ಷದ ಸಂಸದೆ ಡಿಂಪಲ್ ಯಾದವ್ ಮಾತನಾಡಿ ಪ್ರಜಾಪ್ರಭುತ್ವದಲ್ಲಿ ಇದೊಂದು ದೌರ್ಭಾಗ್ಯ ಅಂತ ಕಿಡಿಕಾರಿದ್ರು. आज लगभग 40 से ज्यादा एमपी सस्पेंड हुए हैं और कल भी लगभग राज्यसभा और लोकसभा को मिला के 80 से ज्यादा एमपी सस्पेंड हुए हैं. ये बहुत ही दुर्भाग्यपूर्ण है एक डेमोक्रेसी सेटअप के लिए. जो वातावरण अब हम देख रहे हैं, जहां हम अपनी बात नहीं रख पा रहे हैं संसद में, तो मैं समझती हूँ कि यह टोटल फेलियर ऑफ द गवर्नमेंट है. अगर गवर्नमेंट ने इतने सारे एमपीज को सस्पेंड किया, इट इज अल्टीमेटली द फेलियर ऑफ द गवर्नमेंट. मैम आज क्या वजह है, क्या हुआ था?
वी जस्ट वांटेड कि होम मिनिस्टर साहब आए और जो 13 दिसंबर को जो घटना हुई है उस पर बात करें और सांसदों की बात सुने। ಇತ್ತ ಬಿಜೆಪಿ ಸಂಸದೀಯ ಮಂಡಳಿ ಸಭೆಯಲ್ಲಿ ವಿಪಕ್ಷಗಳ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಗುಡುಗಿದ್ದಾರೆ. ಪ್ರತಿಪಕ್ಷಗಳು ಭದ್ರತೆ ನಿಯಮ ಉಲ್ಲಂಘಿಸಿರುವ ಆರೋಪಿಗಳ ಪರ ಇವೆ. ವಿಪಕ್ಷಗಳು ಸರ್ಕಾರವನ್ನು ಉರುಳಿಸುವ ಪ್ರಯತ್ನ ಮಾಡ್ತೀವಿ ಅಂತ ಬಿಜೆಪಿ ಸಂಸದೀಯ ಮಂಡಳಿ ಸಭೆಯಲ್ಲಿ ಪ್ರಧಾನಿ ಹೇಳಿದ್ದಾರೆ. ಬಿಜೆಪಿ ಸಂಸದೀಯ ಮಂಡಳಿ ಸಭೆ ಮುಗಿಯುತ್ತಿದ್ದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಹ ಇದೇ ಆರೋಪ ಮಾಡಿದ್ರು. जो आज कुछ लोग मिल रहे हैं दिल्ली में अलायंस के नाम पे, उनके बारे में भी तो उनका मकसद ये है कि इस सरकार को उखाड़ के फेंक देना। हमारे जो हम सब जो बैठे हैं तो हम लोगों को कहा, हमारा विचार है मेक भारत का भविष्य उज्जवल बनाना, ये हमारा उज्जवल भविष्य का। ಇಷ್ಟೆಲ್ಲದರ ನಡುವೆ ಲೋಕಸಭೆಯಲ್ಲಿ ಇವತ್ತು ಕೂಡ ಗದ್ದಲ ಕೋಲಾಹಲ ಶುರುವಾಗಿತ್ತು. ಹೀಗಾಗಿ ಸದನವನ್ನ ಕೆಲ ಕಾಲ ಮುಂದೂಡಲಾಗಿತ್ತು. ಈ ವೇಳೆ ಸಂಸದರ ಅಮಾನತು ಖಂಡಿಸಿ ಸಂಸತ್ ಭವನದ ಮೆಟ್ಟಿಲ ಮೇಲೆ ವಿಪಕ್ಷಗಳು ಘೋಷಣೆ ಕೂಗಿತು. ಇದೇ ವೇಳೆ ಟಿಎಂಟಿ ಸಂಸದರೊಬ್ಬರು ರಾಜ್ಯಸಭೆ ಸ್ಪೀಕರ್ ಜಗದೀಶ್ ಧನ್ಕರ್ ಮಿಮಿಕ್ರಿ ಮಾಡಿ ಆಗ ರಾಹುಲ್ ಗಾಂಧಿ ಸಹ ಅಲ್ಲೇ ನಿಂತು ಸಂಸತ್ ಭವನದ ಗಾಂಧಿ ಪ್ರತಿಮೆ ಬಳಿ ಎಸಿಸಿ ಅಧ್ಯಕ್ಷ ಖರ್ಗೆ ನೇತೃತ್ವದಲ್ಲಿ ವಿಪಕ್ಷಗಳ ಸಂಸದರು ಧರಣಿ ಮಾಡಿದ್ರು. ಸದ್ಯ ಲೋಕಸಭೆ ಭದ್ರತಾ ಲೋಪ ವಿಚಾರವನ್ನೇ ವಿಪಕ್ಷಗಳು ಅಸ್ತ್ರ ಮಾಡಿಕೊಂಡಿದ್ದು ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.